ಇದನ್ನು ನೀವು ಒಂದು ಸಣ್ಣ ಸೌಟಿನ ಸಹಾಯದಿಂದ ಕೂಡ ಸಂಡಿಗೆನ ಮಾಡ್ಕೊಂಡು ಬಿಡ್ಬೋದು. ಈಗ ರೆಡಿಯಾದಂಥ ಸಂಡಿಗೆನ ಬಿಸಿಲಿನಲ್ಲಿ ಸುಮಾರು 3-4 ದಿನ ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕಾಗತ್ತೆ. ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇನ್ನೇನು ಚಳಿಗಾಲ ಮುಗಿತಾ ಬಂತು, ಬೇಸಿಗೆ ಶುರುವಾಗ್ತಾ ಇದೆ. ಇಂಥ ಟೈಮ್ನಲ್ಲಿ ನಮ್ಮಮ್ಮ ಅಜ್ಜಿದಿರೆಲ್ಲ ಮಾಡ್ತಾ ಇದ್ದ ಮೊದಲನೇ ಕೆಲಸ ಏನಂದರೆ ವರ್ಷಕ್ಕಾಗುವಷ್ಟು ಹಪ್ಪಳ ಸಂಡಿಗೆಗಳನ್ನ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಆದರೆ ಇವಾಗ ಅಷ್ಟೊಂದು ಟೈಮ್ ಎಲ್ಲಿದೆ ಅಂತ ಹೇಳ್ತಾರೆ, ಅಥವಾ ಜಾಗದ ಅಭಾವ ಇರುತ್ತೆ. ಅಂಥ ಟೈಮ್ನಲ್ಲಿ ಸುಲಭನಾಗಿ ಮಾಡ್ಕೊಳ್ಳೋ ಅಂಥ, ಹಾಗೆ ಬೇಗ ಕೂಡ ಆಗುತ್ತೆ, ಕಡಿಮೆ ಜಾಗದಲ್ಲೇ ಹರಳು ಸಂಡಿಗೆನ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ತುಂಬ ಕಡಿಮೆ ಪದಾರ್ಥಗಳು ಉಪಯೋಗಿಸಿ ಮಾಡುವಂಥದ್ದು, ಹಾಗೆ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಒಣಗ್ಸೋಕ್ಕೆ ಮಾತ್ರ ಒಂದು 3-4 ದಿನ ಬೇಕಾಗತ್ತೆ, ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಈ ಫಟಾಫಟ್ ಅಂತ ಮಾಡ್ಕೊಳ್ಳೋ ಅಂಥ ಹರಳು ಸಂಡಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಕೂಡ ನೋಡ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ಹರಳು ಬೇಕಾಗತ್ತೆ. ನೀವೆಲ್ಲ ನೋಡಿರ್ಬೋದು, ದೇವಸ್ಥಾನಗಳಲ್ಲಿ ಪ್ರಸಾದ ರೂಪದಲ್ಲಿ ಕೂಡ ಈ ಹರಳನ್ನು ಕೊಡ್ತಾರೆ. ಭತ್ತದಲ್ಲಿ ಮಾಡಿರುವಂಥದ್ದು ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ರಸಾಯನ ಕೂಡ ಮಾಡ್ಕೊಂಡು ತಿನ್ಬೋದು. ಇವತ್ತು ಇದೇ ಹರಳನ್ನು ಉಪಯೋಗಿಸ್ಕೊಂಡು ಹರಳು ಸಂಡಿಗೆನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಸುಮಾರು ಅರ್ಧ kg ಹರಳನ್ನು ತೊಗೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ನೀರು ಹಾಕ್ಕೊಳ್ದೇ ರುಬ್ಕೋಬೇಕು. ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸೋರೆಕಾಯಿ ಇಲ್ಲ ಅಂದರೆ ನೀವು ಬೂದುಗುಂಬಳಕಾಯಿ ಆದರೂ ತೊಗೋಬೋದು, ಅಥವಾ ಮಂಗಳೂರು ಸೌತೆಕಾಯಿ ಆದರೂ ತೊಗೋಬೋದು, ಯಾವುದಾದ್ರೂ ಪರವಾಗಿಲ್ಲ. ಇದರಲ್ಲಿ ನಾನು ದೊಡ್ಡದಾಗಿರೋದ್ರಿಂದ ಅರ್ಧ ಭಾಗದಷ್ಟು ಮಾತ್ರ ಉಪಯೋಗಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ಈ ಸೋರೆಕಾಯಿನಲ್ಲಿ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು. ಇದು ನಿಮಗೆ ಒಂದು ರೀತಿ ಬೈಂಡಿಂಗ್ ಥರನೂ ಕೂಡ ಇರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸಿಪ್ಪೆ ಎಲ್ಲ ತೆಗ್ದಿದ್ದಾಗಿದೆ. ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಈ ದಿಂಡು ಏನಿದೆ ಆ ಮಧ್ಯದಲ್ಲಿರೋದು ಅದನ್ನೆಲ್ಲ ತೆಗೆದುಬಿಡಬೇಕು. ಹಾಗೆ ಇದನ್ನು ನೀವು ಬೇಕಿದ್ದರೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಈ ಹರಳು ಸಂಡಿಗೆನಲ್ಲಿ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಇದನ್ನು ತುರಿದುಬಿಟ್ಟು ಕೂಡ ತೊಗೋಬೋದು. ನಾನು ಈ ದಪ್ಪ ಹಲ್ಲಿಂದು ತುರಿಯೋದು ಬರುತ್ತಲ್ಲ, ಅದರಲ್ಲಿ ಇವತ್ತು ಇದನ್ನು ತುರಿದುಬಿಟ್ಟು ಉಪಯೋಗಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಸಣ್ಣಗೆ ಕೂಡ ಹೆಚ್ಕೊಂಡು ಉಪಯೋಗಿಸ್ಕೋಬೋದು. ಒಂದು ಅರ್ಧ kg ನಾನಿಲ್ಲಿ ಸೋರೆಕಾಯಿನ ಉಪಯೋಗಿಸ್ಕೊತಾ ಇದ್ದೀನಿ. ಸುಮಾರು ಅರ್ಧ kg ಹರಳಿಗೆ ಇದು ಕರೆಕ್ಟಾಗಿ ಮೆಜರ್ಮೆಂಟು ನಿಮಗೆ ಸರಿ ಹೋಗಿಬಿಡುತ್ತೆ. ಈಗ ನೋಡಿ, ಇಷ್ಟು ರೀತಿ ತುರಿದಿದ್ದೆಲ್ಲ ಆಗಿದೆ. ಈಗ ಹರಳನ್ನು ಒಂದು ಸ್ವಲ್ಪ ತೊಳ್ಕೊಂಡು ಉಪಯೋಗಿಸ್ಕೋಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಧೂಳು ಮಣ್ಣೆಲ್ಲ ಇರೋದ್ರಿಂದ ಇದನ್ನು ತುಂಬ ಏನು ನೆನೆಸೋದು ಬೇಡ. ನೀರಿಗೆ ಹಾಕ್ಬಿಟ್ಟು ಒಂದೇ ಒಂದು 10 ಸೆಕೆಂಡ್ ಕೂಡ ಬಿಡೋದೇನು ಬೇಡ. ಹಾಗೇನೇ ತೆಗೆದು ಇದರಲ್ಲಿರೋವಂಥ ನೀರನ್ನೆಲ್ಲ ಮೃದುವಾಗಿ ಹಿಂಡ್ಕೊಂಡು ತೊಗೋಬೇಕು. ತುಂಬ ಹಿಂಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಹರಳೆಲ್ಲ ನಿಮಗೆ ಪುಡಿ ಆಗಬಾರ್ದು. ಆ ರೀತಿ ನೀವು ಇದನ್ನು ಹುಷಾರಾಗಿ ನೀರಿಗೆ ಹಾಕಿ ತೊಳೆದು ಎತ್ತಿಟ್ಕೋಬೇಕಾಗತ್ತೆ. ಎಲ್ಲದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಇದು ಮಾಡೋದಕ್ಕೆ ನಿಮಗೆ ಏನಂದರೆ ಒಂದು 15-20 ನಿಮಿಷ ಹಿಡಿಯುತ್ತೆ ಅಷ್ಟೇ. ತುಂಬ ಬೇಗ ಮಾಡ್ಕೊಂಡು ಬಿಡೋ ಅಂಥ ಒಂದು ಸಂಡಿಗೆ ಅಂತಲೇ ಹೇಳ್ಬೋದು. ಈಗ ಹರಳೆಲ್ಲ ನೆನೆಸಿ ತೊಗೊಂಡಿದ್ದಾಗಿದೆ. ಇದಕ್ಕೆ ನಾವೇನು ಸೋರೆಕಾಯಿ ತುರಿದಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು. ಹಾಗೆಯೇ ನಾವು ಹಸಿಮೆಣಸಿನ್ಕಾಯಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ತರ್ತರಿಯಾಗಿ ತುರಿದು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂತ ಅನ್ನೋರು ಈ ಜಾಗದಲ್ಲಿ ನೀವು ಬೇಕಿದ್ದರೆ ಕೆಂಪು ಮೆಣಸಿನ ಪುಡಿನ ಕೂಡ ಉಪಯೋಗಿಸ್ಕೋಬೋದು. ಆಗ ನಿಮಗೆ ಹರಳು ಸಂಡಿಗೆ ಕಲರು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಇದ್ರ ಜೊತೆಗೆ ರುಚಿಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ಳೋಣ. ಜೀರಿಗೆ ಜೊತೆಗೆ ಬೇಕಿದ್ದರೆ ನೀವು ಅಜ್ವೈನ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು ಇದರಲ್ಲಿ ನಿಂಬೆಹಣ್ಣನ್ನು ಹಾಕಿದ್ದೆ, ಆ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಕೂಡ ಹಾಕ್ಕೊಂಡು ಇದೆಲ್ಲದನ್ನು ತುಂಬ ಮೃದುವಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಅದನ್ನು ಎಲ್ಲ ಪುಡಿ ಆಗೋ ಥರ ಹರಳೆಲ್ಲ ಜೋರಾಗಿ ಇದನ್ನು ಹಿಸುಕೋತಾ ಇಲ್ಲ ಕಲಿಸ್ಕೊಳ್ಳೋದೇನು ಬೇಡ. ಸಾಫ್ಟಾಗಿ ಇದನ್ನೆಲ್ಲ ಕಲಿಸ್ಕೊಂಡ್ರೆ ಸಾಕು.
ನಿಂಬೆಹಣ್ಣು ಇಷ್ಟ ಇಲ್ಲದೆ ಇರೋರು ಒಂದು ಸಣ್ಣ ಗ್ಲಾಸಷ್ಟು ಅಥವಾ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಸೇರಿಸ್ಕೋಬೋದು. ಈಗ ನೋಡಿ ಎಲ್ಲ ಕಲಸಿದ್ದಾಗಿದೆ. ಈಗ ಇದನ್ನು ನಾವು ಸಂಡಿಗೆ ಆಕಾರದಲ್ಲಿ ರೆಡಿ ಮಾಡ್ಕೋಬೇಕು. ತಟ್ಟೆನಲ್ಲಿ ಜೋಡಿಸ್ಕೊಳ್ತಾ ಈ ಸ್ವಲ್ಪ ನೀವು ಅರಳನ್ನು ತಗೊಂಡು ಸೈಡ್ನಲ್ಲಿ ಪಾತ್ರೆಗೆ ಒತ್ತುತ್ತಾ ಈ ರೀತಿ ತಗೊಂಡು ನಾವು ತಟ್ಟೆನಲ್ಲಿ ಜೋಡಿಸ್ಕೊಳ್ತಾ ಹೋಗಬೇಕು. ತುಂಬ ಅದನ್ನೇನು ಉಂಡೆ ಕಟ್ಟೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಉಂಡೆ ಕಟ್ಟಿದ್ರೆ ನಿಮಗೆ ಅದು ಎಲ್ಲ ಪುಡಿ ಆಗಿಬಿಟ್ಟು ಅಷ್ಟು ಚೆನ್ನಾಗಾಗಲ್ಲ. ನಿಮಗೆ ಈ ರೀತಿ ಕೈನಲ್ಲಿ ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರೆ ಇದನ್ನು ನೀವು ಒಂದು ಸಣ್ಣ ಸೌಟಿನ ಸಹಾಯದಿಂದ ಕೂಡ ಸಂಡಿಗೆನ ಮಾಡ್ಕೊಂಡು ಬಿಡ್ಬೋದು. ತುಂಬ ಬೇಗ ಆಗುತ್ತೆ, ಹಾಗೆ ಸುಲಭನಾಗಿ ಎಲ್ಲವುದು ಒಂದೇ ಶೇಪಲ್ಲಿರೋ ಥರ ನೀವು ಮಾಡ್ಕೊಂಡು ಬಿಡ್ಬೋದು. ನಿಮಗೆ ಹೇಗೆ ಅನುಕೂಲನೋ ಆ ರೀತಿ ನೀವು ಇದನ್ನು ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ಹಪ್ಪಳ ಸಂಡಿಗೆಗಳದ್ದು ರೆಸಿಪಿ ಬೇಕಿದ್ದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈಗ ಮಾಡಿದ್ದೆಲ್ಲ ಆಗಿದೆ. ನಾನು ಹೀಗೆ ತಟ್ಟೆನಲ್ಲಿ ಇದನ್ನು ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 3 ತಟ್ಟೆಯಷ್ಟು, ಇಲ್ಲ ಅಂದರೂ ಕೂಡ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಮಾಡ್ಕೋಬೋದು. ಈಗ ರೆಡಿಯಾದಂಥ ಸಂಡಿಗೆನ ಬಿಸಿಲಿನಲ್ಲಿ ಸುಮಾರು 3ರಿಂದ 4 ದಿನ ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕಾಗತ್ತೆ. ಒಂದು ದಿನ ಒಣಗಿದ ಮೇಲೆ ಮತ್ತೆ ಅದನ್ನು ತಿರುವಾಕ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಒಣಗಿಸ್ಕೋಬೇಕು. ಈ ರೀತಿ 3-4 ದಿನ ಒಣಗಿಸ್ಕೊಂಡು ಇಟ್ಕೊಂಡ್ರೆ 1 ವರ್ಷದವರೆಗೂ ನೀವು ಸ್ಟೋರ್ ಮಾಡಿಟ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ, ಏನು ಹಾಳಾಗೋದಿಲ್ಲ. ಈಗ ಇದನ್ನು ಒಣಗಿಸೋಣ. ಈಗ ಚೆನ್ನಾಗಿ ಒಣಗಿದೆ. ಒಂದು 4 ದಿನ ನಾನು ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲವುದು ಒಣಗಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಕರೆದು ರೆಡಿ ಮಾಡಿ ತೊಗೊಳ್ಳೋಣ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಏನಂದರೆ ನೀವು ಸಂಡಿಗೆ ಎಲ್ಲ ಹೇಗೆ ಕರ್ಕೋತೀರಾ ಅದೇ ರೀತಿ ಒಂದು 2 ನಿಮಿಷಕ್ಕೇನೆ ಚೆನ್ನಾಗಿ ಗರ್ಗರಿ ಆಗೋ ಹಂಗೆ ಇದನ್ನು ಕರ್ಕೊಂಡು ಬಿಡ್ಬೋದು. ತುಂಬ ಟೈಮ್ ಏನು ಕೂಡ ಹಿಡಿಯೋದಿಲ್ಲ. ಈಗ ರೆಡಿಯಾದಂಥ ಸಂಡಿಗೆನ ಇನ್ನೇನಪ್ಪ ಯಾವುದಾದ್ರೂ ಒಂದು ಅನ್ನ ಸಾರು ಜೊತೆನೋ ಅಥವಾ ಸೈಡ್ ಡಿಶ್ ಥರನೋ ತಿಂತಾಯಿದ್ರೆ ಈ ಚಳಿಗಂತೂ ಖಾರವಾಗಿ ಗರ್ಗರಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಷ್ಟು ಬೇಗ ಸುಲಭನಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮ ಈ ಪ್ರೋತ್ಸಾಹ ಸದಾಕಾಲ ನನ್ನ ಜೊತೆ ಇದ್ದರೆ ನನಗೂ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಉತ್ತೇಜನ ಸಿಕ್ತಂಗಾಗತ್ತೆ. ಏನಂತೀರಾ? ಸಂಡಿಗೆನ ಮಾಡಿ ಆಮೇಲೆ ಹೇಗೆ ಬಂತು ಅಂತ ನನಗೆ ತಿಳಿಸ್ತೀರಾ ಅಲ್ವಾ. ಥ್ಯಾಂಕ್ ಯು.